ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಒಂದು ಅದ್ಭುತ ನಡೆದಿದೆ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಒಂದು ಖುಷಿ ವಿಷಯ ಇದೆ ಮತ್ತು ಒಂದು ದುಃಖದ ವಿಷಯ ಕೂಡ ಇದೆ. ಎರಡೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಖುಷಿ ವಿಷಯ ಏನು ಅಂತೇಳಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ದುಃಖದ ವಿಷಯ ಏನಿದೆ ಅಂತೇಳಿ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಖುಷಿ ವಿಷಯ ಏನು ಅಂತಂದರೆ, ಇಲ್ಲಿ ನೋಡ್ತಿದ್ರೆ ಈ 4 ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಪ್ಯಾರಾಮೀಟರ್ಸ್. ಇಲ್ಲಿ ನೋಡ್ತಿದ್ರೆ ಇಂಕ್ರೀಸಿಂಗ್ನಲ್ಲಿದೆ. ಎಸ್ಟಿಮೇಟೆಡ್ ರೆವೆನ್ಯೂ ಕೂಡ ತುಂಬ ಜಾಸ್ತಿ ಇದೆ. ಮೊದಲು ಇಷ್ಟು ಇರ್ತಾ ಇರಲಿಲ್ಲ, $16, $17, $18 ಅಷ್ಟೇ ಇರ್ತಾಯಿತ್ತು. ಆದರೆ ಇಲ್ಲಿ 55.80 ಆಗಿದೆ. ವ್ಯೂಸ್ ಕೂಡ ಇಷ್ಟ ಆಗಿದೆ. ಲಾಸ್ಟ್ 28 ಡೇಸಲ್ಲಿ 3.7 ಅವರ್ ಆಗಿದೆ. ಇದು 4K ವರೆಗೂ ಹೋಗಿತ್ತು, ಈಗ ಡೌನ್ ಆಗಿದೆ. ಇಲ್ಲಿ ಕೂಡ ಸಬ್ಸ್ಕ್ರೈಬರ್ಸ್ 800+ ಇತ್ತು, ಈಗ ಡೌನ್ ಆಗಿದೆ. ಇದೇ ಹೇಗಾಯಿತು ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ವ್ಯೂಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ರೆ ಒಂದೇ ದಿನ ಹೈಯೆಸ್ಟ್ ವ್ಯೂಸ್ ಆಗಿಬಿಟ್ಟಿದೆ. ನೋಡ್ತಿದ್ರೆ 20,427 ವ್ಯೂಸ್ ಆಗಿಬಿಟ್ಟಿದೆ. ನೆಕ್ಸ್ಟು 13,000, 15,000 ಈ ರೀತಿ ಕಡಿಮೆ ಆಗ್ತಾ ಬಂತು. ಈ ರೀತಿ ಒಂದು ಅದ್ಭುತ ನಿಮ್ಮ ಚಾನಲ್ನಲ್ಲೂ ಕೂಡ ಆಗ್ಬೋದು, ಯಾವಾಗಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲಿ ನೋಡ್ತಿದ್ರೆ ವಾಚ್ ಟೈಮ್ ಕೂಡ ಒಂದು ಬಾರಿ ಇನ್ಕ್ರೀಸ್ ಆಗಿ ಮತ್ತು ಸ್ವಲ್ಪ ಡಿಕ್ರೀಸ್ ಆಗ್ತಾ ಹೋಗಿದೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ 100 ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 118 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಾದಮೇಲೆ ಒಂದು ದಿನದಲ್ಲಿ 81 ಸಬ್ಸ್ಕ್ರೈಬರ್ಸ್, 31 ಸಬ್ಸ್ಕ್ರೈಬರ್ಸ್ ಇಲ್ಲ ಈ ರೀತಿ ಆಗ್ತಾ ಹೋಗಿದೆ. ಅದೇ ರೀತಿ ಡಾಲರ್ ಕೂಡ ಒಂದೇ ದಿನ $8 ಆಗಿದೆ ಫ್ರೆಂಡ್ಸ್. $7.99 ಆಗಿದೆ, ಅಂದರೆ = $8 ಆಗಿದೆ. ಇಷ್ಟು ಅರ್ನ್ ಮಾಡ್ತೀನಿ ನನ್ನ ಚಾನಲ್ನಲ್ಲಿ ಒಂದು ದಿನಕ್ಕೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು $2 ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಒಂದು ದಿನಕ್ಕೆ. ಆದರೆ ಈ ಒಂದು ಅದ್ಭುತ ನನ್ನ ಚಾನಲ್ನಲ್ಲಿ ನಡೆದಿದೆ. ಅದಾದಮೇಲೆ $6 ಆಯಿತು, ಆಮೇಲೆ $5 ಆಯಿತು, ಹಾಗೆ ಕಡಿಮೆ ಆಗ್ತಾ ಬಂತು. ಇದೆಲ್ಲ ಆಗೋದಕ್ಕೆ ಒಂದು ವಿಡಿಯೋ ಕಾರಣ ಆಗಿದೆ ಫ್ರೆಂಡ್ಸ್. ಅದು ಯಾವುದು ಅಂತೇಳಿ ನಿಮಗೆ ತೋರಿಸ್ತೀನಿ. ಅನಾಲಿಟಿಕ್ಸ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಟಾಪ್ ಕಂಟೆಂಟ್ ಅಂತೇಳಿ ಬಂದಿದೆ. ಇಲ್ಲಿ ನೋಡ್ತಿದ್ರೆ ಲಾಸ್ಟ್ 28 ಡೇಸಲ್ಲಿ ಜಾಸ್ತಿ ವ್ಯೂಸ್ ಬಂದಿರೋ ಒಂದು ವಿಡಿಯೋ ಅಂದರೆ ಇದು. ಗೃಹ ಜ್ಯೋತಿ ಯೋಜನೆಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತೇಳಿ 200 ಯೂನಿಟ್ಸ್ ಫ್ರೀ ಇರುತ್ತಲ್ಲ, ಆ ಒಂದು ಯೋಜನೆಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅಂತೇಳಿ ವಿಡಿಯೋ ಮಾಡಿದ್ದೆ. ಇಲ್ಲಿ ನೋಡ್ತಿದ್ರೆ 72.8K ವ್ಯೂಸ್ ಆಗಿದೆ. ಇಷ್ಟು ವ್ಯೂಸ್ ಆಗಿರೋದು ನನ್ನ ಚಾನಲ್ನಲ್ಲಿ ಹೈಯೆಸ್ಟ್ ವ್ಯೂಸ್ ಆಗಿರೋ ವಿಡಿಯೋ ಇದು. ಇದಕ್ಕಿಂತ ಕಡಿಮೆನೇ ಇದು. ಅಂದರೆ ಇಷ್ಟು ದಿನ ವೀಡಿಯೋಸ್ ಹಾಕಿದರೂ ಕೂಡ ಇಷ್ಟು ವ್ಯೂಸ್ ಯಾವುದಕ್ಕೂ ಆಗಿರಲಿಲ್ಲ, ಈ ವಿಡಿಯೋಗೆ ಆಗಿದೆ. ಅದೇ ರೀತಿ ಸಬ್ಸ್ಕ್ರೈಬರ್ಸ್ ಕೂಡ 473 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಈ ಪರ್ಟಿಕ್ಯುಲರ್ ಈ ಒಂದು ವಿಡಿಯೋದಿಂದ ಅಷ್ಟೇ. ಅದೇ ರೀತಿ ಅರ್ನಿಂಗ್ ಕೂಡ $28 ಆಗಿದೆ, ಇದು ಒಂದೇ ವಿಡಿಯೋದಿಂದ. ಈ ರೀತಿ ಅದ್ಭುತ ನಿಮ್ಮ ಚಾನಲಲ್ಲೂ ಕೂಡ ಬರ್ಬೋದು. ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಇದು ಏನು ಅಂತಂದರೆ ಟ್ರೆಂಡಿಂಗ್ ಆಗಿತ್ತು, ಈ ಒಂದು ಟಾಪಿಕ್ ಟ್ರೆಂಡಿಂಗ್ ಆಗಿತ್ತು, ಎಲ್ಲರೂ ನೋಡ್ತಾಯಿದ್ರು. ಇನ್ನು ಈ ಒಂದು ಯೋಜನೆಗೆ ಸ್ಟಾರ್ಟಿಂಗ್ ಅಪ್ಲೈ ಮಾಡ್ತಾ ಇದ್ರಲ್ಲ, ಸ್ಟಾರ್ಟಿಂಗಲ್ಲೇ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ ನಾನು. ಈ ಒಂದು ಅಪ್ಲಿಕೇಶನ್ ಹಾಕಿ ಆ ವಿಡಿಯೋ ಮಾಡಿ ಬಿಟ್ಬಿಟ್ಟೆ. ಅಂದರೂ ಆವಾಗ ಇನ್ನೂ ಯಾರೂ ನೋಡಿರಲಿಲ್ಲ, ಎಲ್ಲರೂ ಅಪ್ಲೈ ಮಾಡಿರಲಿಲ್ಲ. ಇದನ್ನು ನೋಡಿ ಅಪ್ಲೈ ಮಾಡ್ತಾಯಿದ್ರು ಫ್ರೆಂಡ್ಸ್. ಆವಾಗ ಫುಲ್ ವೈರಲ್ ಆಗಿಬಿಡ್ತು. ಈ ರೀತಿ ಅದ್ಭುತ ಆಗುತ್ತೆ ಫ್ರೆಂಡ್ಸ್. ಆವಾಗ ಎಷ್ಟಾಗ್ತಾಯಿತ್ತು, 50,000, 60,000, 52,000 ಆಗ್ತಾಯಿತ್ತಿಲ್ಲ ರಿಯಲ್ ಟೈಮ್, ಅಂದರೆ 48 ಅವರ್ಸಲ್ಲಿ. ಈಗ ಫುಲ್ ಡೌನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈಗ ಬ್ಯಾಡ್ ವಿಷಯ ಏನು ಅಂತಂದರೆ, ಇಲ್ಲಿ ನೋಡ್ತಿದ್ರೆ 1 ಡೇ 2 ಡೇಸ್ ಆದರೂ ಕೂಡ ಬರೀ 40 ವ್ಯೂಸ್, 34 ವ್ಯೂಸ್ ಈ ಥರ ಬರ್ತಾಯಿದೆ, 48 ವ್ಯೂಸ್ ಇಷ್ಟೇ ಬರ್ತಾಯಿದೆ. ಅದಕ್ಕಾಗಿ ಯೂಟ್ಯೂಬಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಒಂದೊಂದು ಬಾರಿ ಜಾಸ್ತಿ ವ್ಯೂಸ್ ಬರುತ್ತೆ, ಒಂದೊಂದು ಬಾರಿ ಕಡಿಮೆ ವ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ತಲೆ ಕೆಡ್ಸ್ಕೋಕೆ ಹೋಗ್ಬಾರ್ದು. ವ್ಯೂಸ್ ಜಾಸ್ತಿ ಬಂದರೆ ಜಾಸ್ತಿ ಖುಷಿ ಪಡೋಕೆ ಹೋಗ್ಬಾರ್ದು. ಮತ್ತು ಕಡಿಮೆ ವ್ಯೂಸ್ ಬರ್ತಾಯಿತ್ತು ಅಂತಂದರೆ ಭಾಳ ಡಿಮೋಟಿವೇಟ್ ಆಗಬಾರ್ದು. ನಮ್ಮ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಕ್ಸಸ್ ಸಿಗುತ್ತೆ ಒಂದಿನ, ಅದಕ್ಕೋಸ್ಕರ ಕಾಯಬೇಕು. ಈಗ ಕಂಟೆಂಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ವ್ಯೂಸ್ ಇನ್ಕ್ರೀಸ್ ಆಗಿರೋದು. ಆ ವಿಡಿಯೋ 3 ವೀಕಿಂದ ಅಪ್ಲೋಡ್ ಮಾಡಿದ್ದೀನಿ, 3 ವಾರದ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. 72,000 ವ್ಯೂಸ್ ಬಂದಿದೆ. ಇದಕ್ಕೆ ವ್ಯೂಸ್ ಚೆನ್ನಾಗಿ ಬಂತು ಅಂತೇಳಿ ಅದರ ರಿಲೇಟೆಡ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕೆ 1.1K ವ್ಯೂಸ್ ಬಂತು. ಮತ್ತು ಈ ವಿಡಿಯೋಸ್ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು, ಅದಕ್ಕೋಸ್ಕರ ಮತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿದೆ, 1.1K ಆಯಿತು. ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋದೆ, ಅಂದರೆ ಅದ್ರ ರಿಲೇಟೆಡ್ ಬೇರೆ ವೀಡಿಯೋಸ್, ಬೇರೆ ಟಾಪಿಕ್ ವಿಡಿಯೋ ಮಾಡ್ತಾ ಹೋದೆ. ಕಡಿಮೆ ಆಗ್ತಾ ಬಂತು. ಅದಕ್ಕಾಗಿ ವೀಡಿಯೋಸ್ ಅದು ಟಾಪಿಕ್ ಎಲ್ಲರೂ ಅಪ್ಲೈ ಮಾಡಿದ್ರಲ್ಲ, ಹಾಗಾಗಿ ವ್ಯೂಸ್ ನೋಡ್ತಾ ಇರಲಿಲ್ಲ ಜಾಸ್ತಿ. ಆ ಟಾಪಿಕ್ ಟ್ರೆಂಡಿಂಗ್ ಇತ್ತು, ಅವಾಗಷ್ಟೇ ನೋಡ್ತಾಯಿದ್ರು, ಮತ್ತೆ ನೋಡಲಿಲ್ಲ. ಹಾಗಾಗಿ ಬೇರೆ ಮತ್ತೆ ಇನ್ನೊಂದು ಅದ್ರ ರಿಲೇಟೆಡ್ ವಿಡಿಯೋ ಮಾಡಿದೆ, ಆದರೆ ವೈರಲ್ ಆಯಿತು. ಬೇರೆ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಯಾವುದೂ ವೈರಲ್ ಆಗಲಿಲ್ಲ. ಇಲ್ಲಿ ನೋಡ್ತಿದ್ರೆ 62 ವ್ಯೂಸ್, 54 ವ್ಯೂಸ್, 48 ವ್ಯೂಸ್ ಇಷ್ಟೇ ವ್ಯೂಸ್ ಬಂತು. ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಬೇಜಾರು ಮಾಡ್ಕೋಬಾರ್ದು.
ಅದಕ್ಕೆ ನೀವು ಟ್ರೆಂಡಿಂಗಲ್ಲಿ ಏನಿರುತ್ತೆ ಅಂಥ ಟಾಪಿಕ್ನ ಚೂಸ್ ಮಾಡಿ ವೀಡಿಯೋಸ್ನ ಮಾಡಿ, ಮತ್ತು ಎಂಥ ಟಾಪಿಕ್ ಜಾಸ್ತಿ ಜನ ನೋಡ್ತಾ ಇರ್ತಾರೆ ಅಂಥ ಟಾಪಿಕ್ನ ಸರ್ಚ್ ಮಾಡಿ ನಿಮ್ಮ ವೀಡಿಯೋ ಮಾಡಿ ನೀವು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.